ಓಂ ಶಾಂತಿ. ಬಾಪ್ದಾದ ಮಧುಬನ್ಮುರಳಿ 27/12/2025. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ನಿಮ್ಮ ದುಃಖದ ದಿನಗಳು ಈಗ ಪೂರ್ಣವಾಗುತ್ತಿದೆ. ನೀವೀಗ ಇಂಥ ಪ್ರಪಂಚದಲ್ಲಿ ಹೋಗುತ್ತೀರಿ ಎಲ್ಲಿ ಯಾವುದೇ ಅಪ್ರಾಪ್ತ ವಸ್ತು ಇರುವುದಿಲ್ಲ. ಅಂದರೆ ಅಲ್ಲಿ ಎಲ್ಲದು ಆಯುಷ್ಯು, ಆರೋಗ್ಯ, ಸಂಪತ್ತು, ಸುಖಿ ಸಂಸಾರ, ಗೌರವ, ಪ್ರತಿಯೊಂದು ಇಂಥದ್ದಿಲ್ಲ ಅನ್ನಂಗಿಲ್ಲ, ಎಲ್ಲದೂ ಪ್ರಾಪ್ತಿ ಆಗ್ತದೆ. ಅಂಥ ಜಗತ್ತಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಪ್ರಶ್ನೆ: ಯಾವ ಎರಡು ಶಬ್ದಗಳ ರಹಸ್ಯವು ನಿಮ್ಮ ಬುದ್ಧಿಯಲ್ಲಿರುವ ಕಾರಣ ಹಳೆಯ ಪ್ರಪಂಚದೊಂದಿಗೆ ಬೇಹದ್ದಿನ ವೈರಾಗ್ಯವಿರುತ್ತದೆ? ಉತ್ತರ: ಇಳಿಯುವ ಕಲೆ ಮತ್ತು ಏರುವ ಕಲೆಯ ರಹಸ್ಯವು ನಿಮ್ಮ ಬುದ್ಧಿಯಲ್ಲಿದೆ. ನೀವು ತಿಳಿದುಕೊಂಡಿದ್ದೀರಿ, ಅರ್ಧ ಕಲ್ಪ ನಾವು ಇಳಿಯುತ್ತಾ ಬಂದೆವು, ಈಗ ಏರುವ ಸಮಯವಾಗಿದೆ. ತಂದೆಯು ನರನಿಂದ ನಾರಾಯಣನನ್ನಾಗಿ ಮಾಡುವ ಸತ್ಯಜ್ಞಾನವನ್ನು ಕೊಡಲು ಬಂದಿದ್ದಾರೆ. ನಮಗಾಗಿ ಈಗ ಕಲಿಯುಗವು ಮುಕ್ತಾಯವಾಯಿತು, ಹೊಸ ಪ್ರಪಂಚದಲ್ಲಿ ಹೋಗಬೇಕಾಗಿದೆ. ಆದ್ದರಿಂದ ಈ ಹಳೆಯ ಪ್ರಪಂಚದೊಂದಿಗೆ ವೈರಾಗ್ಯವಿದೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ಇಲ್ಲಿ ಹಳೆಯ ಪ್ರಪಂಚದಲ್ಲಿನ ಸುಖ ಅಲ್ಪ ಕಾಲದ್ದು, ಇಲ್ಲ ದುಃಖ ಕೊಡುವಂಥದ್ದೇ ಇಲ್ಲಿ ಕಲಿಯುಗದ್ದು. ಅದಕ್ಕೆ ಇದೆಲ್ಲ ನಮಗೆ ಗೊತ್ತಾಯಿತು. ಇಲ್ಲಿ ಇದರಿಂದ ಏನು ಸುಖ ಇಲ್ಲ, ನಾವು ದುಃಖನೇ ಪಡ್ತೀವಿ ಅನ್ನೋದು ಇವಾಗ ಗೊತ್ತಾಗಿದ್ದಕ್ಕೆ ನಮಗೆ ಈ ಹಳೆಯ ಜಗತ್ತಿನ ಮೇಲೆ ಏನಿದೆ ವೈರಾಗ್ಯ. ಅದಕ್ಕೆ ನಾವು ಬುದ್ಧಿನ ಎಲ್ಲ ಇಡ್ತೀವಿ, ಸದಾ ಬಾಬಾನ ಹತ್ರ ಇಡ್ತೀವಿ, ಮತ್ತು ನಮ್ಮ ಸುಖಧಾಮನ, ಶಾಂತಿಧಾಮನ ನೆನಪು ಮಾಡ್ತಾ ಇರ್ತೀವಿ. ಗೀತೆ: ಧೈರ್ಯ ತಾಳು ಮಾನವನೇ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಗೀತೆಯನ್ನು ಕೇಳಿದಿರಿ. ಆತ್ಮಿಕ ತಂದೆಯು ತಿಳಿಸುತ್ತಾರೆ, ಇದೊಂದೇ ಪುರುಷೋತ್ತಮ ಸಂಗಮ ಯುಗವಾಗಿದೆ. ಕಲ್ಪಕಲ್ಪದಲ್ಲಿಯೂ ಇದೇ ಸಮಯದಲ್ಲಿ ತಂದೆಯು ಬಂದು ಆತ್ಮಿಕ ಮಕ್ಕಳಿಗೆ ಓದಿಸುತ್ತೇನೆ, ರಾಜಯೋಗವನ್ನು ಕಲಿಸುತ್ತೇನೆ. ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ, ಮಾನವ ಅರ್ಥಾತ್ ಆತ್ಮವೇ ಧೈರ್ಯ ತಾಳು ಎಂದು. ತಂದೆಯು ಆತ್ಮಗಳೊಂದಿಗೆ ಮಾತನಾಡುತ್ತಾರೆ. ಈ ಶರೀರದ ಮಾಲೀಕನು ಆತ್ಮನಾಗಿದ್ದಾನೆ. ಆತ್ಮವೇ ಹೇಳುತ್ತದೆ, ನಾನು ಅವಿನಾಶಿ ಆತ್ಮನಾಗಿದ್ದೇನೆ, ಈ ನನ್ನ ಶರೀರವು ವಿನಾಶಿಯಾಗಿದೆ. ಆತ್ಮಿಕ ತಂದೆಯು ತಿಳಿಸುತ್ತಾರೆ, ನಾನು ಒಂದೇ ಬಾರಿ ಕಲ್ಪದ ಸಂಗಮಯುಗದಲ್ಲಿ ಬಂದು ನೀವು ಮಕ್ಕಳಿಗೆ ಧೈರ್ಯವನ್ನು ಕೊಡುತ್ತೇನೆ. ಈಗ ಸುಖದ ದಿನಗಳು ಬರುತ್ತಿವೆ. ಈಗ ನೀವು ದುಃಖಧಾಮ ರೌರವ ನರಕದಲ್ಲಿದ್ದೀರಿ. ಕೇವಲ ನೀವಷ್ಟೇ ಅಲ್ಲ, ಇಡೀ ಪ್ರಪಂಚವು ರೌರವ ನರಕದಲ್ಲಿದೆ. ನೀವು ಮಕ್ಕಳು ಯಾರು ನನ್ನವರಾಗಿದ್ದೀರೋ ಅವರೆಲ್ಲರೂ ರೌರವ ನರಕದಿಂದ ಹೊರಬಂದು ಸ್ವರ್ಗದಲ್ಲಿ ಹೋಗುತ್ತಿದ್ದೀರಿ. ಸತ್ಯ, ತ್ರೇತ, ದ್ವಾಪರ ಯುಗವು ಕಳೆಯಿತು, ಕಲಿಯುಗವು ನಿಮಗಾಗಿ ಕಳೆದು ಹೋಯಿತು. ನಿಮಗೆ ಇದು ಪುರುಷೋತ್ತಮ ಸಂಗಮಯುಗವಾಗಿದೆ. ನೀವೀಗ ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತಿದ್ದೀರಿ. ಆತ್ಮವು ಯಾವಾಗ ಸತೋಪ್ರಧಾನವಾಗಿ ಬಿಡುವುದೋ ಆಗ ಈ ಶರೀರವನ್ನು ಬಿಟ್ಟು ಬಿಡುವುದು. ಸತೋಪ್ರಧಾನ ಆತ್ಮಕ್ಕೆ ಸತ್ಯಯುಗದಲ್ಲಿ ಹೊಸ ಶರೀರ ಬೇಕು, ಅಲ್ಲಿ ಎಲ್ಲವೂ ಹೊಸದಾಗಿರುತ್ತದೆ. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಈ ದುಃಖಧಾಮದಿಂದ ಸುಖಧಾಮದಲ್ಲಿ ಹೋಗಬೇಕಾಗಿದೆ. ಅದಕ್ಕಾಗಿ ಪುರುಷಾರ್ಥ ಮಾಡಬೇಕಾಗಿದೆ. ಸುಖಧಾಮದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ನೀವು ನರನಿಂದ ನಾರಾಯಣನಾಗುವ ಪುರುಷಾರ್ಥ ಮಾಡುತ್ತೀರಿ. ಇದು ನರನಿಂದ ನಾರಾಯಣನಾಗುವ ಸತ್ಯಜ್ಞಾನವಾಗಿದೆ. ಭಕ್ತಿ ಮಾರ್ಗದಲ್ಲಿ ಪ್ರತಿ ಹುಣ್ಣಿಮೆಯ ದಿನದಂದು ಕಥೆಯನ್ನು ಕೇಳುತ್ತಾ ಬಂದಿದ್ದೀರಿ, ಆದರೆ ಅದು ಭಕ್ತಿ ಮಾರ್ಗವಾಗಿದೆ. ಅದಕ್ಕೆ ಸತ್ಯ ಮಾರ್ಗವೆಂದು ಹೇಳುವುದಿಲ್ಲ. ಜ್ಞಾನ ಮಾರ್ಗವು ಸತ್ಯವಾದ ಮಾರ್ಗವಾಗಿದೆ. ಅಂದರೆ ನಾವು ಆ ಸತ್ಯನಾರಾಯಣನ ಕಥೆ ಕೇಳೋದ್ರಿಂದ ನಾವೇನು ನಾರಾಯಣನ ಜೊತೆಗೆ ಹೋಗಲಿಲ್ಲ ಜೀವನ ಮಾಡೋಕ್ಕೆ. ನಾವು ನರನಿಂದ ನಾರಾಯಣ ಆಗಬೇಕು ಅಂದರೆ ಏನು ಬೇಕಿಲ್ಲಿ? ದೈವಿ ಶಕ್ತಿನ ತುಂಬ್ಕೋಬೇಕು. ಸತ್ಯ ಜ್ಞಾನವನ್ನು ಅರಿತು ಆ ಜ್ಞಾನದಂತೆ ನಡೆದು ದೈವಿ ಶಕ್ತಿನ ತುಂಬಿಕೊಂಡಾಗ ನಾವು ನರನಿಂದ ನಾರಾಯಣ ಆಗ್ತೀವಾಗಲಿ. ಆ ಹುಣ್ಣಿಮೆ ದಿನ ಕೇಳೋ ನಾರಾಯಣನ ಕಥೆಯಿಂದ ನಾವೇನು ನರನಿಂದ ನಾರಾಯಣ ಆಗಲಿಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ, ನೀವು ಏಣಿಯನ್ನು ಇಳಿಯುತ್ತಾ ಇಳಿಯುತ್ತಾ
ಅಸತ್ಯ ಖಂಡದಲ್ಲಿ ಬರುತ್ತೀರಿ. ಈಗ ನಿಮಗೆ ತಿಳಿದಿದೆ, ಸತ್ಯ ತಂದೆಯಿಂದ ನಾವು ಈ ಜ್ಞಾನವನ್ನು ಪಡೆದು 21 ಜನ್ಮಗಳು ದೇವಿ ದೇವತೆಗಳಾಗುತ್ತೇವೆ. ನಾವೇ ಆಗಿದ್ದೆವು. ನಂತರ ಏಣಿಯನ್ನು ಇಳಿಯುತ್ತಾ ಬಂದೆವು. ಇಳಿಯುವ ಕಲೆ ಮತ್ತು ಏರುವ ಕಲೆಯ ರಹಸ್ಯವು ನಿಮ್ಮ ಬುದ್ಧಿಯಲ್ಲಿದೆ. ಹೇ ತಂದೆಯೇ, ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕರೆಯುತ್ತಾರೆ. ತಂದೆಯೊಬ್ಬರೇ ಪಾವನ ಮಾಡುವವರಾಗಿದ್ದಾರೆ. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನೀವು ಸತ್ಯುಗದಲ್ಲಿ ವಿಶ್ವದ ಮಾಲೀಕರಾಗಿದ್ದಿರಿ. ಬಹಳ ಧನವಂತ, ಬಹಳ ಸುಖಿಯಾಗಿದ್ದಿರಿ. ಇನ್ನು ಸ್ವಲ್ಪವೇ ಸಮಯವಿದೆ. ಹಳೆಯ ಪ್ರಪಂಚದ ವಿನಾಶವು ಸಮ್ಮುಖದಲ್ಲಿ ನಿಂತಿದೆ. ಹೊಸ ಪ್ರಪಂಚದಲ್ಲಿ ಒಂದು ರಾಜ್ಯ, ಒಂದು ಭಾಷೆ ಇತ್ತು. ಅದಕ್ಕೆ ಅದ್ವೈತ ರಾಜ್ಯವೆಂದು ಹೇಳಲಾಗುತ್ತದೆ. ಈಗ ಎಷ್ಟೊಂದು ದ್ವೈತವಿದೆ, ಅನೇಕ ಭಾಷೆಗಳಿವೆ. ಹೇಗೆ ಮಾನವ ವಂಶವೃಕ್ಷವು ವೃದ್ಧಿಯಾಗುತ್ತಾ ಹೋಗುತ್ತದೆ, ಹಾಗೆಯೇ ಭಾಷೆಗಳ ವೃಕ್ಷವೂ ಸಹ ವೃದ್ಧಿಯಾಗುತ್ತಾ ಹೋಗುತ್ತದೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರಂದರೆ, ಸತ್ಯುಗದಲ್ಲಿ ಒಂದೇ ಭಾಷೆ ಇರುತ್ತದೆ. ವಿಶ್ವದ ಇತಿಹಾಸ ಭೂಗೋಳವೇ ಪುನರಾವರ್ತನೆಯಾಗುತ್ತದೆ ಎಂದು ಗಾಯನವಿದೆಯಲ್ಲವೇ. ಇದು ಮನುಷ್ಯರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ. ತಂದೆಯೇ ದುಃಖದ ಹಳೆಯ ಪ್ರಪಂಚವನ್ನು ಪರಿವರ್ತನೆ ಮಾಡಿ ಸುಖದ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆ. ಪ್ರಜಾಪಿತ ಬ್ರಹ್ಮನ ಮೂಲಕ ದೈವಿ ಸಾಮ್ರಾಜ್ಯದ ಸ್ಥಾಪನೆ ಎಂದು ಬರೆಯಲ್ಪಟ್ಟಿದೆ. ಇದು ರಾಜಯೋಗದ ವಿದ್ಯೆಯಾಗಿದೆ. ತಂದೆಯು ಸಮ್ಮುಖದಲ್ಲಿ ಜ್ಞಾನವನ್ನು ತಿಳಿಸಿದರು ಎಂದು ಗೀತೆಯಲ್ಲಿ ಯಾವ ಶಬ್ದವನ್ನು ಬರೆಯಲ್ಪಟ್ಟಿದೆಯೋ ಅದನ್ನು ಮನುಷ್ಯರು ಭಕ್ತಿ ಮಾರ್ಗಕ್ಕೆ ಹೋಲಿಸಿ ಬರೆದು ಬಿಟ್ಟಿದ್ದಾರೆ. ಇದರಿಂದ ನೀವು ಇಳಿಯುತ್ತಾ ಬಂದಿದ್ದೀರಿ. ಈಗ ಭಗವಂತನು ನಿಮಗೆ ಮೇಲೇರಿಸುವುದಕ್ಕಾಗಿ ಶ್ರೇಷ್ಠರನ್ನಾಗಿ ಮಾಡಲು ಓದಿಸುತ್ತಿದ್ದಾರೆ. ಭಕ್ತಿಗೆ ಇಳಿಯುವ ಕಲೆಯ ಮಾರ್ಗವೆಂದು ಹೇಳಲಾಗುತ್ತದೆ. ಭಕ್ತಿಯಲ್ಲಿ ನಾವು ಯಾಕೆ ಇಳಿಯುವ ಕಲೆಯಲ್ಲಿ ಬಂದ್ವಿ ಅಂದರೆ, ಅಲ್ಲಿ ಸತ್ಯಜ್ಞಾನ ಇಲ್ಲ. ಅಲ್ಲಿ ನಮ್ಮ ಕೂಗು ಅಲ್ಲಿ ಭಗವಂತನಿಗೆ ಮುಟ್ಟಲಿಲ್ಲ. ಭಗವಂತ ಯಾರು, ಹೆಂಗಿದ್ದಾರೆ, ಎಲ್ಲಿದ್ದಾರೆ, ಹೇಗೆ ನೆನಪು ಮಾಡಬೇಕು ಅನ್ನೋ ಸತ್ಯಜ್ಞಾನ ಮರ್ತು ಬಿಟ್ವಿ. ಅದಕ್ಕೆ ಏನು ತಿಳಿತು, ಯಾರೇನು ಹೇಳಿದ್ರು ಅದನ್ನ ಮಾಡ್ಕೊಂತ ಹೋದ್ವಿ, ಅಂಧಶ್ರದ್ಧೆ. ಅದಕ್ಕೆ ಅಲ್ಲಿ ನಮ್ಮ ಕೂಗು ಮುಟ್ಟಲಿಲ್ಲ. ನಾವು ಏನು ದೈವಿ ಗುಣಗಳನ್ನ ಪಡೀಲಿಲ್ಲ. ಇನ್ನೂ ಏನಾಗ್ತಾ ಹೋಯಿತು, ಇಳಿಯುವ ಕಲೆಯಲ್ಲಿ ಬಂದ್ವಿ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಜ್ಞಾನವು ಏರುವ ಕಲೆಯ ಮಾರ್ಗವಾಗಿದೆ. ಇದನ್ನು ತಿಳಿಸುವುದರಲ್ಲಿ ನೀವು ಹೆದರಬೇಡಿ. ಈ ಮಾತುಗಳನ್ನು ತಿಳಿದುಕೊಳ್ಳದ ಕಾರಣ ವಿರೋಧ ಮಾಡುವವರು ಇರುತ್ತಾರೆ, ಶಾಸ್ತ್ರವಾದ ಮಾಡುತ್ತಾರೆ. ಆದರೆ ನೀವು ಯಾರೊಂದಿಗೂ ಶಾಸ್ತ್ರವಾದ ಮಾಡುವಂತಿಲ್ಲ. ತಿಳಿಸಿ, ಶಾಸ್ತ್ರ, ವೇದ, ಉಪನಿಷತ್ತು, ಗಂಗಾ ಸ್ನಾನ ಮಾಡುವುದು, ತೀರ್ಥಯಾತ್ರೆಗಳನ್ನು ಮಾಡುವುದು ಭಕ್ತಿ ಕಾಂಡವಾಗಿದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಹೆದರ ಅವಶ್ಯಕತೆ ಇಲ್ಲ. ಧೈರ್ಯದಿಂದ ಹೇಳಬೇಕು. ಇದು ಸ್ವಯಂ ಭಗವಂತ ನುಡಿಸಿದ ಜ್ಞಾನ. ಇದು ಧೈರ್ಯದಿಂದ ಹೇಳಬೇಕು. ಆದರೆ ಕೆಲವರು ವಾದ ಮಾಡೋಕ್ಕೆ ಬರ್ತಾರಲ್ಲ, ಆವಾಗ ನಾವು ವಾದ ಮಾಡಿ ಗೆಲ್ಲಬೇಕನ್ನೋ ಅವಶ್ಯಕತೆ ಇಲ್ಲ. ಇದು ಸತ್ಯಜ್ಞಾನ ಇದ್ದೇ ಇದೆ, ಗೆಲ್ಲ ಅವಶ್ಯಕತೆ ಇಲ್ಲ. ಮುಂದೆ ಅಂತಿಮದಲ್ಲಿ ಅವರಿಗೆ ಎಲ್ಲವುದು ಗೊತ್ತಾಗ್ತದೆ. ಅಂಥವ್ರಿದ್ದಾಗ ನಾವು ಸುಮ್ಮನೆ ಆಗಿಬಿಡ್ಬೇಕು. ಬಾಬಾ ಏನು ಹೇಳ್ತಾ ಇದ್ದಾರೆ, ಭಾರತದಲ್ಲಿ ರಾವಣನು ಅವಶ್ಯವಾಗಿ ಇದ್ದಾನೆ. ಅವರ ಪ್ರತಿಮೆಯನ್ನು ಸುಡುತ್ತಾರೆ. ಹಾಗೆ ನೋಡಿದರೆ ಶತ್ರುಗಳ ಪ್ರತಿಮೆಯನ್ನು ಸುಡುತ್ತಾರೆ, ಅಲ್ಪ ಕಾಲಕ್ಕಾಗಿ. ಆದರೆ ಈ ಒಬ್ಬ ರಾವಣನ ಪ್ರತಿಮೆಯನ್ನು ಪ್ರತಿ ವರ್ಷವೂ ಸುಡುತ್ತಾ ಬರುತ್ತಾರೆ. ತಂದೆ ತಿಳಿಸುತ್ತಾರೆ, ನೀವು ಸತೋಪ್ರಧಾನ ಬುದ್ಧಿಯವರಿಂದ ತಮೋಪ್ರಧಾನ ಬುದ್ಧಿಯವರಾಗಿ ಬಿಟ್ಟಿದ್ದೀರಿ. ನೀವು ಎಷ್ಟೊಂದು ಸುಖಿಯಾಗಿದ್ದೀರಿ. ತಂದೆಯು ಸುಖಧಾಮದ ಸ್ಥಾಪನೆ ಮಾಡುವುದಕ್ಕಾಗಿಯೇ ಬರುತ್ತಾರೆ. ನಂತರ ಯಾವಾಗ ಭಕ್ತಿ ಮಾರ್ಗವು ಆರಂಭವಾಗುತ್ತದೆಯೋ ಆಗ ದುಃಖಿಯಾಗುತ್ತೀರಿ. ನಂತರ ಸುಖದಾತನನ್ನು ನೆನಪು ಮಾಡತೊಡಗುತ್ತಾರೆ. ಅದು ನಾಮ ಮಾತ್ರ, ಏಕೆಂದರೆ ಅವರನ್ನು ತಿಳಿದುಕೊಂಡಿರುವುದಿಲ್ಲ. ಗೀತೆಯಲ್ಲಿ ಹೆಸರನ್ನೇ ಬದಲಾಯಿಸಿ ಬಿಟ್ಟಿದ್ದಾರೆ. ಮೊಟ್ಟಮೊದಲಿಗೆ ನೀವು ಇದನ್ನು ತಿಳಿಸಿ, ಸರ್ವಶ್ರೇಷ್ಠನು ಭಗವಂತ ಒಬ್ಬರೇ ಆಗಿದ್ದಾರೆ. ಅವರನ್ನೇ ನೆನಪು ಮಾಡಬೇಕು. ಒಬ್ಬರನ್ನು ನೆನಪು ಮಾಡುವುದಕ್ಕೆ ಅವ್ಯಭಿಚಾರಿ ನೆನಪು, ಅವ್ಯಭಿಚಾರಿ ಜ್ಞಾನವೆಂದು ಹೇಳಲಾಗುತ್ತದೆ. ನೀವೀಗ ಬ್ರಾಹ್ಮಣರಾಗಿದ್ದೀರಿ, ಆದ್ದರಿಂದ ಭಕ್ತಿ ಮಾಡುವುದಿಲ್ಲ. ನಿಮಗೆ ಜ್ಞಾನವಿದೆ.
ತಂದೆಯು ಓದಿಸುತ್ತಾರೆ. ಅದರಿಂದ ನಾವು ಈ ದೇವತೆಗಳಾಗುತ್ತೇವೆ. ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ತಮ್ಮ ಚಾರ್ಟ್ ಇಡಿ. ಆಗ ನನ್ನಲ್ಲಿ ಯಾವುದೇ ಆಸುರಿ ಗುಣವಿಲ್ಲವೇ ಎಂಬುದು ಅರ್ಥವಾಗುತ್ತದೆ. ದೇಹಾಭಿಮಾನವು ಮೊದಲ ಅವಗುಣವಾಗಿದೆ. ನಂತರದ ಶತ್ರು ಕಾಮವಿಕಾರವಾಗಿದೆ. ಕಾಮವನ್ನು ಗೆಲ್ಲುವುದರಿಂದಲೇ ನೀವು ಜಗಜ್ಜೀತರಾಗುವಿರಿ. ನಿಮ್ಮ ಉದ್ದೇಶವೇ ಇದಾಗಿದೆ. ಬಾಬಾ ಏನು ಹೇಳಿದರು? ಕಾಮವನ್ನು ಗೆಲ್ಲುವುದರಿಂದಲೇ ನೀವು ಜಗಜ್ಜೀತರಾಗ್ತೀರಿ. ಅಂದರೆ ಅಲ್ಲಿ ಬುದ್ಧಿ ನಮ್ಮಲ್ಲಿ ಪವಿತ್ರತಾ ಶಕ್ತಿ ಬಂದಂಗೆಲ್ಲ ಬುದ್ಧಿ ಏನಾಗ್ತದೆ? ಪಾರಸ ಬುದ್ಧಿ ಆಗ್ತಾ ಹೋಗ್ತದೆ. ಅಂದರೆ ಪಡಿತಾ ಹೋಗ್ತೀವಿ. ನಾನು ಎಂಥ ತಂದೆ ಸಿಕ್ಕಿದ್ದಾನೆ, ಎಷ್ಟು ಸಮಯಕ್ಕೆ ಕೊಡುವಂಥ ತಂದೆ, ನಾನು ಹೇಗೆ ಪಡಿಬೇಕು, ಯಾವ ರೀತಿ ಆಲಸ್ಯ ಎಲ್ಲದನ್ನು ದೂರ ಮಾಡಿ ಅಲರ್ಟಾಗಿ ನಿದ್ದೆ ಮೇಲೆ ಜಯ ಗಳಿಸಿ ಯಾವ ರೀತಿ ಪಡಬೇಕು. ನಾವು ಸಾಹಸದ ಹೆಜ್ಜೆ ಇಟ್ಟು ಪುರುಷಾರ್ಥ ಮಾಡಬೇಕು. ಅಂದರೆ ನಮ್ಮಲ್ಲಿ ಪವಿತ್ರತಾ ಶಕ್ತಿ ಹೆಚ್ಚಿದಂತೆಲ್ಲ ನಮ್ಮಲ್ಲಿ ಶಕ್ತಿ ಬರ್ತಾ ಹೋಗ್ತದೆ. ಆಗ ಜಗಜ್ಜೀತರು ಆಗ್ತೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನಿಮ್ಮ ಉದ್ದೇಶವೇ ಇದಾಗಿದೆ. ಈ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಅನೇಕ ಧರ್ಮಗಳಿರಲಿಲ್ಲ. ಸತ್ಯಯುಗದಲ್ಲಿ ದೇವತೆಗಳ ರಾಜ್ಯವೇ ಇರುತ್ತದೆ. ಮನುಷ್ಯರು ಕಲಿಯುಗದಲ್ಲಿರುತ್ತಾರೆ. ಬಲೆ ಸತ್ಯಯುಗದಲ್ಲಿರುವವರು ಮನುಷ್ಯರೇ ಆಗಿದ್ದಾರೆ, ಆದರೆ ಅವರು ದೈವಿ ಗುಣವುಳ್ಳವರಾಗಿರುತ್ತಾರೆ. ಈ ಸಮಯದಲ್ಲಿ ಎಲ್ಲರೂ ಅಸುರಿ ಗುಣವಂತರಾಗಿದ್ದಾರೆ. ಸತ್ಯಯುಗದಲ್ಲಿ ಕಾಮ ಮಹಾಶತ್ರು ಇರುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ಈ ಕಾಮ ಮಹಾಶತ್ರುವಿನ ಮೇಲೆ ಜಯಗಳಿಸಿದರೆ ನೀವು ಜಗಜ್ಜೀತರಾಗುವಿರಿ. ಅಲ್ಲಿ ರಾವಣನಿರುವುದಿಲ್ಲ. ಇದನ್ನು ಸಹ ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ. ಸತೋಪ್ರಧಾನ ಬುದ್ಧಿಯವರಿಂದ ಇಳಿಯುತ್ತಾ ತಮೋಪ್ರಧಾನ ಬುದ್ಧಿಯವರಾಗಿದ್ದೀರಿ. ಈಗ ಮತ್ತೆ ಸತೋಪ್ರಧಾನರಾಗಬೇಕಾಗಿದೆ. ಅದಕ್ಕಾಗಿ ಒಂದೇ ಔಷಧಿ ಸಿಗುತ್ತದೆ. ತಂದೆಯು ತಿಳಿಸುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಆಗ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗುತ್ತದೆ. ನೀವು ಪಾಪಗಳನ್ನು ಭಸ್ಮ ಮಾಡಿಕೊಳ್ಳಲು ಕುಳಿತಿದ್ದೀರಿ. ಅಂದ ಮೇಲೆ ಇನ್ನು ಮುಂದೆ ಪಾಪ ಮಾಡಬಾರದು. ಇಲ್ಲದಿದ್ದರೆ ಅದು 1ಕ್ಕೆ 100 ಪಟ್ಟು ಹೆಚ್ಚಾಗಿ ಬಿಡುವುದು. ಬಾಬಾ ಏನು ಹೇಳ್ತಾ ಇದ್ದಾರೆ ಇಲ್ಲಿ? 1ಕ್ಕೆ 100 ಪಟ್ಟು ಅಂದರೆ ಸ್ವಯಂ ತಂದೆನೇ ನಮಗೆ ಪಾಲನೆ ಕೊಡ್ತಾ ಇದ್ದಾರೆ. ಯೋಗ ಮಾಡಿಸ್ತಾ ಇದ್ದಾರೆ, ಜ್ಞಾನ ಹೇಳ್ತಾ ಇದ್ದಾರೆ. ಎಷ್ಟೆಲ್ಲ ಪಾಲನೆ ಕೊಟ್ಟರೂ ನಾವು ತಪ್ಪು ಮಾಡ್ತೀವಂದರೆ ಅಲ್ಲಿ 100 ಪಟ್ಟು ಹೆಚ್ಚಾಗ್ತದೆ ಅಂತ ಹೇಳ್ತಾರೆ ಬಾಬಾ. ವಿಕಾರದಲ್ಲಿ ಬಿದ್ದರೆ 100 ಪಟ್ಟು ಶಿಕ್ಷೆ ಆಗುತ್ತದೆ. ಅವರು ಮತ್ತೆ ಮೇಲೇರಲು ಕಷ್ಟವಾಗುತ್ತದೆ. ಮೊದಲನೇ ಶತ್ರು ಕಾಮವಿಕಾರವಾಗಿದೆ. 5ನೇ ಅಂತಸ್ತಿನಿಂದ ಕೆಳಗೆ ಬಿದ್ದರೆ ಮೂಳೆಗಳು ಪುಡಿಯಾಗುತ್ತವೆ. ಬಹುಶಃ ಸಾಯಲೂಬಹುದು. ಮೇಲಿನಿಂದ ಬಿದ್ದರೆ ಒಮ್ಮೆಲೆ ಪುಡಿಯಾಗಿ ಬಿಡುತ್ತಾರೆ. ಒಮ್ಮೆಲೆ ಸಾಯಲೂಬಹುದಂದ್ರೇನು? ಈ ಕಾಮವಿಕಾರಕ್ಕೆ ವಶ ಆದ್ವೆಂದರೆ ಮತ್ತೆ ಬಾಬನ ಮಾಡಲೇ ಬಿಟ್ಟು ಬಿಡ್ತೀವಿ. ಯಾಕೆಂದರೆ ಅಲ್ಲಿ ಕಾಮವಿಕಾರನ ವಶ ಆದರೆ ಅಲ್ಲಿ ದೇಹದ ಮೇಲೆ ಮೋಹ ಬರ್ತಾ ಹೋಗ್ತದೆ. ಆ ದೇಹದ ಸುಖಕ್ಕೆ ನಾವು ವಶ ಆದ್ವಿ ಅಂದರೆ ಮತ್ತೆ ಬಾಬನ ಮಾಡಲೇ ಬಿಟ್ಟು ಬಿಡ್ತೀವಿ. ಹಾಗೆ ತಂದೆಯೊಂದಿಗೆ ಮಾಡಿದ ಪ್ರತಿಜ್ಞೆಯನ್ನು ಮುರಿದು ಮತ್ತೆ ಮುಖ ಕಪ್ಪು ಮಾಡಿಕೊಂಡಿವೆಂದರೆ ಅಸುರಿ ಪ್ರಪಂಚದಲ್ಲಿ ಹೋದರು, ಇಲ್ಲಿಂದ ಸತ್ತು ಹೋದರು. ಅವರಿಗೆ ಬ್ರಾಹ್ಮಣರಲ್ಲ ಶೂದ್ರರೆಂದು ಹೇಳಲಾಗುತ್ತದೆ. ತಂದೆಯು ಎಷ್ಟು ಸಹಜವಾಗಿ ತಿಳಿಸುತ್ತಾರೆ, ಮೊದಲು ಈ ನಶೆ ಇರಬೇಕಲ್ಲವೇ? ಒಂದು ವೇಳೆ ಕೃಷ್ಣ ಭಗವಾನ್ ವಾಚ್ಯವೆಂದೇ ತಿಳಿಯಿರಿ. ಅವರು ಸಹ ಓದಿಸಿ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರಲ್ಲವೇ? ಆದರೆ ಕೃಷ್ಣನಂತೂ ಭಗವಂತನಾಗಲು ಸಾಧ್ಯವಿಲ್ಲ. ಕೃಷ್ಣನು ಪುನರ್ಜನ್ಮದಲ್ಲಿ ಬರುತ್ತಾನೆ. ತಂದೆ ತಿಳಿಸುತ್ತಾರೆ, ನಾನೇ ಪುನರ್ಜನ್ಮ ರಹಿತನಾಗಿದ್ದೇನೆ. ರಾಧೆ, ಕೃಷ್ಣ, ಲಕ್ಷ್ಮೀನಾರಾಯಣ, ವಿಷ್ಣು ಎಲ್ಲವೂ ಒಂದೇ ಮಾತಾಗಿದೆ. ವಿಷ್ಣುವಿನ 2 ರೂಪಗಳು ಲಕ್ಷ್ಮೀನಾರಾಯಣರಾಗಿದ್ದಾರೆ ಮತ್ತು ಲಕ್ಷ್ಮೀನಾರಾಯಣರ ಬಾಲ್ಯವೇ ರಾಧೆ ಕೃಷ್ಣರಾಗಿದ್ದಾರೆ. ಬ್ರಹ್ಮನ ರಹಸ್ಯವನ್ನು ತಿಳಿಸಿದ್ದಾರೆ. ಬ್ರಹ್ಮ ಸರಸ್ವತಿ, ಲಕ್ಷ್ಮೀನಾರಾಯಣ. ಈಗ
ಇವರು ವರ್ಗಾಯಿತರಾಗುತ್ತಾರೆ. ಅಂತಿಮ ಜನ್ಮದ ಹೆಸರು ಇವರಿಗೆ ಬ್ರಹ್ಮನೆಂದು ಕೊಟ್ಟಿದ್ದಾರೆ. ಬಾಕಿ ಈ ಬ್ರಹ್ಮನನ್ನು ನೋಡಿ ಒಮ್ಮೆಲೆ ಕಲಿಯುಗದಲ್ಲಿ ನಿಂತಿದ್ದಾರೆ. ಇವರೇ ಮತ್ತೆ ತಪಸ್ಸು ಮಾಡಿ ಕೃಷ್ಣ ಅಥವಾ ಶ್ರೀನಾರಾಯಣನಾಗುತ್ತಾರೆ. ವಿಷ್ಣುವೆಂದು ಹೇಳಿದಾಗ ಅವರಲ್ಲಿ ಇಬ್ಬರು ಬಂದು ಬಿಡುತ್ತಾರೆ. ಬ್ರಹ್ಮನ ಮಗಳು ಸರಸ್ವತಿ ಆಗಿದ್ದಾರೆ. ಈ ಮಾತುಗಳನ್ನು ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಬ್ರಹ್ಮನಿಗೂ 4 ಭುಜಗಳನ್ನು ತೋರಿಸುತ್ತಾರೆ, ಏಕೆಂದರೆ ಪ್ರವೃತ್ತಿ ಮಾರ್ಗವಲ್ಲವೇ. ಏನು? ಬ್ರಹ್ಮನಿಗೂ 4 ಭುಜ ಅಂದರೆ ಏನು? ಇಲ್ಲಿ ಬ್ರಹ್ಮ ತಂದೆ ಏನಾದರೂ ಯಜ್ಞದ ಪಿತ ಆದರು. ಯಜ್ಞದ ಮಾತೆಯ ಕೆಲಸ ಯಾರು ಮಾಡಿದರು? ಸರಸ್ವತಿ ಅಂದರೆ ಮಮ್ಮಾರವರು ಮಾಡಿದರು. ಅಲ್ಲಿ ಬ್ರಹ್ಮ ತಂದೆ ಮತ್ತು ಮಮ್ಮ ಇಬ್ಬರು ಸೇರಿ ಅಲ್ಲಿ ಯಜ್ಞದ ಮಕ್ಕಳ ಪಾಲನೆ ಮಾಡಿದರು. ಇಬ್ಬರು ಸೇರಿ ಮಾಡಿದ್ದಕ್ಕೆ ಅಲ್ಲೇನು ಬ್ರಹ್ಮ ತಂದೆಗೆ 4 ಕೈ ತೋರಿಸಿದ್ರು. ಬಾಬಾ ಏನು ಹೇಳ್ತಾ ಇದ್ದಾರೆ? ಇದು ಕೂಡ ಪ್ರವೃತ್ತಿ ಮಾರ್ಗ ಅಂದರೆ ತಂದೆ ತಾಯಿ ಮಕ್ಕಳು. ನಿವೃತ್ತಿ ಮಾರ್ಗದವರು ಈ ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ. ಅನೇಕರನ್ನು ವಿದೇಶದಿಂದ ಕರೆದುಕೊಂಡು ಬರುತ್ತಾರೆ. ನಾವು ಪ್ರಾಚೀನ ರಾಜಯೋಗವನ್ನು ಕಲಿಯೋಣವೆಂದು ಕರೆದುಕೊಂಡು ಬರುತ್ತಾರೆ. ಆದರೆ ಸನ್ಯಾಸಿಗಳು ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ. ಅಂದರೆ ಇಲ್ಲಿ ಆತ್ಮ ರಾಜ ಆಗಬೇಕು. ಆತ್ಮ ರಾಜ ಆಗಕ್ಕೆ ಆತ್ಮ ಕರ್ಮೇಂದ್ರಿಯಗಳ ಮೇಲೆ ರಾಜ ಆಗಬೇಕಂದ್ರೆ ಆ ಶಕ್ತಿನ ತಂದೆ ಒಬ್ಬರೇ ಆ ಶಕ್ತಿನ ತುಂಬಕ್ಕೆ ಸಾಧ್ಯ. ಸನ್ಯಾಸಿಗಳು ಅಷ್ಟು ಶಕ್ತಿನ ತುಂಬಕ್ಕೆ ಸಾಧ್ಯ ಇಲ್ಲ. ಅವರು ರಾಜಯೋಗನ ಕಲಿಸ್ಕೊಡೋಕ್ಕೂ ಸಾಧ್ಯ ಇಲ್ಲ. ಈಗ ಈಶ್ವರನು ಬಂದಿದ್ದಾರೆ. ನೀವೀಗ ಈಶ್ವರನ ಮಕ್ಕಳು, ಈಶ್ವರೀಯ ಸಂಪ್ರದಾಯದವರಾಗಿದ್ದೀರಿ. ಈಶ್ವರನು ನಿಮಗೆ ಓದಿಸಲು ಬಂದಿದ್ದಾರೆ. ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಅವರು ನಿರಾಕಾರನಾಗಿದ್ದಾರೆ. ಬ್ರಹ್ಮರವರ ಮೂಲಕ ನಿಮ್ಮನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ. ನೀವು ಅವರಿಗೆ ಬಾಬಾ ಬಾಬಾ ಎಂದು ಹೇಳುತ್ತೀರಿ. ಈ ಬ್ರಹ್ಮರವರು ಮಧ್ಯವರ್ತಿಯಾಗಿದ್ದಾರೆ. ಭಾಗ್ಯಶಾಲಿ ರಥವಾಗಿದ್ದಾರೆ. ಇವರ ಮೂಲಕ ತಂದೆಯು ನಿಮಗೆ ಓದಿಸುತ್ತಾರೆ. ನೀವು ಸಹ ಪತಿತರಿಂದ ಪಾವನರಾಗುತ್ತೀರಿ. ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲು ತಂದೆಯು ಓದಿಸುತ್ತಾರೆ. ಈಗಂತೂ ರಾವಣ ರಾಜ್ಯ ಅಸುರಿ ಸಂಪ್ರದಾಯವಿದೆಯಲ್ಲವೇ. ನೀವೀಗ ಈಶ್ವರೀಯ ಸಂಪ್ರದಾಯದವರಾಗಿದ್ದೀರಿ. ನಂತರ ದೈವಿ ಸಂಪ್ರದಾಯದವರಾಗುತ್ತೀರಿ. ನೀವೀಗ ಪುರುಷೋತ್ತಮ ಸಂಗಮಯುಗದಲ್ಲಿದ್ದೀರಿ. ಪಾವನರಾಗುತ್ತಿದ್ದೀರಿ. ಆ ಸನ್ಯಾಸಿಗಳಾದರೆ ಮನೆ ಮಠವನ್ನು ಬಿಟ್ಟು ಹೋಗುತ್ತಾರೆ. ಇಲ್ಲಿ ತಂದೆಯು ತಿಳಿಸುತ್ತಾರೆ, ಭಲೆ ಸ್ತ್ರೀ ಪುರುಷರು ಮನೆಯಲ್ಲಿ ಒಟ್ಟಿಗೆ ಇರಿ, ಆದರೆ ಸ್ತ್ರೀಯು ನಾಗಿಣಿಯಾಗಿದ್ದಾಳೆ. ಆದ್ದರಿಂದ ನಾವು ಅವರಿಂದ ಬೇರೆಯಾದರೆ ಮುಕ್ತರಾಗಿ ಬಿಡುತ್ತೇವೆಂದು ತಿಳಿಯಬೇಡಿ. ನೀವು ಓಡಿ ಹೋಗುವಂತಿಲ್ಲ. ಅದು ಹದ್ದಿನ ಸನ್ಯಾಸವಾಗಿದೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಅವ್ರೇನು ಮಾಡಿದರು? ಸ್ತ್ರೀಯರ ಜೊತೆಗಿದ್ರೆ ಸ್ತ್ರೀ ಒಂದು ಮಾಯೆ, ಸ್ತ್ರೀ ಜೊತೆಗಿದ್ರೆ ನಾವು ಪಡೆಯೋಕ್ಕಾಗಲ್ಲ ಅಂತ ಕಾಡಿಗೆ ಹೋದರು. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ? ಆ ಥರ ನಾವು ಓಡಿ ಹೋಗೋ ಅವಶ್ಯಕತೆ ಇಲ್ಲ. ನಮಗೆ ಒಂದು ಬಾಬಾನ ಜೊತೆಗೆ ಡೈರೆಕ್ಟ್ ಕನೆಕ್ಷನ್ ಇದೆ. ಬಾಬಾ ನೆನಪು ಮಾಡ್ದಂಗಲ್ಲ, ನಮ್ಮಲ್ಲಿ ಆ ವಿಕಾರಗಳು ಭಸ್ಮವಾಗ್ತವೆ. ವಿಕಾರಗಳು ಭಸ್ಮವಾದಂತೆಲ್ಲ ಪವಿತ್ರತಾ ಶಕ್ತಿ ತುಂಬುತ್ತೆ. ಆ ಪವಿತ್ರತಾ ಶಕ್ತಿ ತುಂಬಿದಾಗ ನಾವು ಯಾರ ಜೊತೆಗಿದ್ರೂ ನಾವು ಏನು ಪುರುಷಾರ್ಥನ ಮಾಡ್ಬೋದು. ಅದಕ್ಕೆ ಅಲ್ಲಮ ಪ್ರಭುಗಳು ಹೇಳಿದ್ದಾರೆ, ಹೆಣ್ಣು ಮಾಯೆ ಎನ್ನುವರು ಹೆಣ್ಣು ಮಾಯೆಯಲ್ಲ, ಹೊನ್ನು ಮಾಯೆ ಎನ್ನುವರು ಹೊನ್ನು ಮಾಯೆಯಲ್ಲ, ನಮ್ಮ ಮನದೊಳಗಿನ ಮಾಯೆಯೇ ನಮ್ಮ ಮನವೇ ಮಾಯೆ ಅಂತ ಹೇಳಿದ್ದಾರೆ ಅಲ್ಲಮ ಪ್ರಭುಗಳು. ನಾವು ನಮ್ಮ ಆತ್ಮದಲ್ಲಿ ಪವಿತ್ರತಾ ಶಕ್ತಿ ತುಂಬಿಕೊಂಡಿವಂದರೆ ನಾವು ಪ್ರವೃತ್ತಿ ಮಾರ್ಗದಲ್ಲಿದ್ದರೂ ಕೂಡ ಜೀವನ್ಮುಕ್ತಿನ ಪಡಿಬೋದು. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ? ನೀವೀಗ ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೀರಿ. ಕಲಿಯುಗದವರದು ಹದ್ದಿನ ಸನ್ಯಾಸವಾಗಿದೆ. ಆದ್ದರಿಂದ ಅವರು ಗೃಹಸ್ಥವನ್ನು ಬಿಡಿಸುತ್ತಾರೆ. ನೀವು ಇಲ್ಲಿಯೇ ಕುಳಿತಿದ್ದೀರಿ, ಆದರೆ ನಿಮಗೆ ಈ ವಿಕಾರಿ ಪ್ರಪಂಚದೊಂದಿಗೆ ವೈರಾಗ್ಯವಿದೆ. ಅವರೇನು ದೇಹದಿಂದ ದೂರ ಆಗ್ತಾರೆ. ಬಟ್ ಇಲ್ಲಿ ಬಾಬಾ ನಮಗೆ ಕಲಿಸೋದೇನು? ದೇಹದ ಎಲ್ಲರ ಜೊತೆಗೆ ಇರಬೇಕು,
ಬುದ್ಧಿಯಿಂದ ಏನಿರಬೇಕು, ಈ ಬೇಹದ್ದಿನ ವೈರಾಗ್ಯ ಇರಬೇಕು ಹಳೆಯ ಜಗತ್ತಿನ ಮೇಲೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಇವೆಲ್ಲ ಮಾತುಗಳನ್ನು ನೀವು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕಾಗಿದೆ, ಬರೆದಿಟ್ಟುಕೊಳ್ಳಬೇಕು ಮತ್ತು ವ್ರತವನ್ನಿಡಬೇಕಾಗಿದೆ. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಕೃಷ್ಣನ ಗುಣಗಾಯನ ಮಾಡುತ್ತಾರಲ್ಲವೇ, ಇದು ನಿಮ್ಮ ಗುರಿದೇಹವಾಗಿದೆ. ತಂದೆಯು ಆ ರೀತಿ ಆಗುವುದಿಲ್ಲ, ನಿಮ್ಮನ್ನು ಮಾಡುತ್ತಾರೆ. ಮತ್ತೆ ಅರ್ಧ ಕಲ್ಪದ ನಂತರ ನೀವು ತಮೋಪ್ರಧಾನರಾಗುತ್ತೀರಿ. ನಾನಾಗುವುದಿಲ್ಲ, ಈ ಬ್ರಹ್ಮರವರು ಆಗುತ್ತಾರೆ. 84 ಜನ್ಮಗಳನ್ನು ಇವರೇ ತೆಗೆದುಕೊಂಡಿದ್ದಾರೆ. ಇವರು ಸಹ ಈಗ ಸತೋಪ್ರಧಾನರಾಗಬೇಕಾಗಿದೆ. ಇವರು ಪುರುಷಾರ್ಥಿಯಾಗಿದ್ದಾರೆ. ಹೊಸ ಪ್ರಪಂಚಕ್ಕೆ ಸತೋಪ್ರಧಾನವೆಂದು ಹೇಳುತ್ತಾರೆ. ಪ್ರತಿಯೊಂದು ವಸ್ತು ಮೊದಲು ಸತೋಪ್ರಧಾನ, ನಂತರ ಸತೋ ರಜೋ ತಮೋದಲ್ಲಿ ಬರುತ್ತದೆ. ಚಿಕ್ಕ ಮಕ್ಕಳಿಗೂ ಸಹ ಮಹಾತ್ಮರೆಂದು ಹೇಳಲಾಗುತ್ತದೆ, ಏಕೆಂದರೆ ಅವರಲ್ಲಿ ವಿಕಾರವಿರುವುದಿಲ್ಲ. ಆದ್ದರಿಂದ ಅವರನ್ನು ಹೂಗಳೆಂದು ಹೇಳಲಾಗುತ್ತದೆ. ಅಂದರೆ ಪ್ರತಿಯೊಂದು ವಸ್ತು 3 ಸ್ಟೇಜ್ ಪಾಸ್ ಮಾಡುತ್ತೆ, ಸತೋ ರಜೋ ತಮೋ. ಈಗ ಹೊಸ ಮನೆ ಎಷ್ಟು ಚೆನ್ನಾಗಿರುತ್ತದೆ. ಒಂದು 20 ವರ್ಷ ಆಯಿತು ಅಂದರೆ ಅದು ಹೊಸದು ಅಲ್ಲ, ಹಳೇದು ಅಲ್ಲ. ಒಂದು 40 ವರ್ಷ ಆಯಿತು ಅಂದರೆ ಆಗಲೇ ಹಳೇದಾಗ್ತೈತೆ. ಹೀಗೆ ಪ್ರತಿಯೊಂದು ಮನುಷ್ಯರು ಕೂಡ ಚಿಕ್ಕ ಮಕ್ಕಳಿದ್ದಾಗ ಎಷ್ಟು ಮಹಾತ್ಮರು ಸಮಾನ ಇರ್ತಾರೆ. ಆಮೇಲೆ ರಜೋ, ಆಮೇಲೆ ತೀರಾ ವಯಸ್ಸಾದ್ಮೇಲೆ ನೋಡ್ರಿ, ನಮ್ಮ ಶರೀರನೇ ನಮ್ಮ ಮಾತು ಕೇಳಲ್ಲ. ಇದು ತಮೋ ಸ್ಥಿತಿ. ಹೀಗೆ ಪ್ರತಿಯೊಂದು ವಸ್ತು 3 ಸ್ಟೇಜ್ ಪಾಸ್ ಮಾಡ್ತದೆ ಅಂತ ಬಾಬಾ ಹೇಳ್ತಾರೆ. ಸನ್ಯಾಸಿಗಳಿಗಿಂತಲೂ ಚಿಕ್ಕ ಮಕ್ಕಳಿಗೆ ಉತ್ತಮರೆಂದು ಹೇಳಲಾಗುತ್ತದೆ, ಏಕೆಂದರೆ ಸನ್ಯಾಸಿಗಳಾದರೂ ಗೃಹಸ್ಥದ ಅನುಭವ ಮಾಡಿ ನಂತರ ಸನ್ಯಾಸ ಮಾಡುತ್ತಾರೆ. ಪಂಚವಿಕಾರಗಳ ಅನುಭವವಿದೆ, ಆದರೆ ಮಕ್ಕಳಿಗೆ ಏನೂ ತಿಳಿದಿರುವುದಿಲ್ಲ. ಆದ್ದರಿಂದ ಮಕ್ಕಳನ್ನು ನೋಡಿ ಖುಷಿಯಾಗುತ್ತದೆ. ಚೈತನ್ಯ ಹೂಗಳಾಗಿದ್ದಾರೆ, ತಮ್ಮದಂತೂ ಪ್ರವೃತ್ತಿ ಮಾರ್ಗವಾಗಿದೆ. ಈಗ ನೀವು ಮಕ್ಕಳು ಈ ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚದಲ್ಲಿ ಹೋಗಬೇಕಾಗಿದೆ. ಅಮರ ಲೋಕದಲ್ಲಿ ಹೋಗುವುದಕ್ಕಾಗಿ ನೀವೆಲ್ಲರೂ ಪುರುಷಾರ್ಥ ಮಾಡುತ್ತಿದ್ದೀರಿ. ಮೃತ್ಯು ಲೋಕದಿಂದ ವರ್ಗಾವಣೆಯಾಗುತ್ತೀರಿ, ದೇವತೆಯಾಗಬೇಕಾಗಿದೆ. ಅಂದ ಮೇಲೆ ಅದಕ್ಕಾಗಿ ಈಗ ಪರಿಶ್ರಮ ಪಡಬೇಕಾಗಿದೆ. ಪ್ರಜಾಪಿತ ಬ್ರಹ್ಮನ ಮಕ್ಕಳು ಸಹೋದರ ಸಹೋದರಿಯಾಗಿ ಬಿಡುತ್ತಾರೆ. ಸಹೋದರ ಸಹೋದರಿಯರಂತೂ ಆಗಿದ್ದೀರಲ್ಲವೇ. ಪ್ರಜಾಪಿತ ಬ್ರಹ್ಮನ ಸಂತಾನರು ಪರಸ್ಪರ ಏನಾದರೂ ಪ್ರಜಾಪಿತ ಬ್ರಹ್ಮನ ಗಾಯನವಿದೆ. ಎಲ್ಲಿಯವರೆಗೆ ಪ್ರಜಾಪಿತ ಬ್ರಹ್ಮನ ಮಕ್ಕಳಾಗುವುದಿಲ್ಲವೋ ಅಲ್ಲಿಯವರೆಗೆ ಸೃಷ್ಟಿಯ ರಚನೆ ಹೇಗಾಗುವುದು? ಏನು ಹೇಳಿದರು ಬಾಬಾ? ಬ್ರಹ್ಮ ತಂದೆ ಮಕ್ಕಳ ಆಗೋವರೆಗೂ ಸೃಷ್ಟಿಯ ರಚನೆ ಆಗಲ್ಲ ಅಂದರು. ಅಂದರೆ ಬ್ರಹ್ಮ ಮುಖ ಕಮಲದಿಂದ ಬರ್ತತೆ ಈ ಸೃಷ್ಟಿ ಹೇಗೆ ಪರಿವರ್ತನೆ ಮಾಡಬೇಕು ಅನ್ನೋದು. ಅಂದರೆ ಆ ದೈವಶಕ್ತಿ ಎಲ್ಲಿದೆ? ಪರಂಧಾಮದಲ್ಲಿರುವ ಪರಮಾತ್ಮ ತಂದೆಯಲ್ಲಿ ಇದೆ ದೈವಶಕ್ತಿಗಳ ಸಾಗರ. ಆ ತಂದೆನ ನೆನಪು ಮಾಡಿದಂಗೆಲ್ಲ ಆ ದೈವಶಕ್ತಿಗಳು ನಮ್ಮಲ್ಲಿ ತುಂಬಿದಂತೆಲ್ಲ ಮತ್ತೆ ಆ ದೈವಶಕ್ತಿಗಳು ಪ್ರಕೃತಿ ಪಂಚತತ್ವಗಳಿಗೆ ಹರಡಿ ಆಗ ಅಲ್ಲಿ ದೈವಿ ಜಗತ್ತು ಸ್ಥಾಪನೆ ಆಗ್ತದೆ. ಅದು ಬ್ರಹ್ಮ ತಂದೆ ಮುಖ ಕಮಲದಿಂದ ಬಂದ ಜ್ಞಾನದಿಂದ ಮಾತ್ರ ಸೃಷ್ಟಿಯ ಪರಿವರ್ತನೆ ಸಾಧ್ಯ. ಬಾಬಾ ಏನು ಹೇಳ್ತಾ ಇದ್ದಾರೆ? ಪ್ರಜಾಪಿತ ಬ್ರಹ್ಮನಿಗೆ ಎಲ್ಲರೂ ಆತ್ಮಿಕ ಮಕ್ಕಳಾಗಿದ್ದೀರಿ. ಈ ಬ್ರಾಹ್ಮಣರು ದೈಹಿಕ ಯಾತ್ರೆ ಮಾಡುವವರಾಗಿದ್ದಾರೆ. ಕಲಿಯುಗದ ಬ್ರಾಹ್ಮಣರು, ನೀವು ಆತ್ಮಿಕ ಯಾತ್ರಿಕರಾಗಿದ್ದೀರಿ. ಅವರು ಪತಿತರು, ನೀವು ಪಾವನರಾಗಿದ್ದೀರಿ. ಅವರು ಪ್ರಜಾಪಿತನ ಸಂತಾನರಲ್ಲ. ಇದನ್ನು ನೀವು ತಿಳಿದುಕೊಂಡಿದ್ದೀರಿ. ಸಹೋದರ ಸಹೋದರಿಯರೆಂದು ತಿಳಿದಾಗ ವಿಕಾರದಲ್ಲಿ ಹೋಗುವುದಿಲ್ಲ. ತಂದೆಯು ಸಹ ಹೇಳುತ್ತಾರೆ, ಮಕ್ಕಳೇ ಎಚ್ಚರಿಕೆಯಿಂದ ಇರಿ. ನನ್ನ ಮಕ್ಕಳಾಗಿಯೂ ಯಾವುದೇ ಪತಿತ ಕೆಲಸ ಮಾಡಬೇಡಿ, ಇಲ್ಲದಿದ್ದರೆ ಕಲ್ಲು ಬುದ್ಧಿಯವರಾಗಿ ಬಿಡುತ್ತೀರಿ. ಇಂದ್ರ ಸಭೆಯ ಕಥೆಯೂ ಇದೆ. ಶೂದ್ರರನ್ನು ಕರೆತಂದಾಗ ಇಂದ್ರ ಸಭೆಯಲ್ಲಿ ಅವರ ದುರ್ಗಂಧವು ಬರತೊಡಗಿತು. ಆಗ ಪತಿತರನ್ನು ಇಲ್ಲಿಗೆ ಏಕೆ ಕರೆತಂದಿದ್ದೀರಿ ಎಂದು ಅವರಿಗೆ ಶಾಪ ಕೊಟ್ಟರು. ವಾಸ್ತವದಲ್ಲಿ ಈ ಸಭೆಯಲ್ಲಿಯೂ ಯಾರೂ ಪತಿತರು ಬರುವಂತಿಲ್ಲ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ? ಪತಿತರು ಯಾರೂ ಬರುವಂತಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದರೆ ಅವರಲ್ಲಿ ಯಾವ
ಜ್ಞಾನ ಇರಲ್ಲಲ್ಲ, ಅವರಲ್ಲಿ ನೆಗೆಟಿವ್ ವಿಚಾರಗಳು, ನೆಗೆಟಿವ್ ವೈಬ್ರೇಷನ್ನೇ ಇರುತ್ತೆ. ಅಲ್ಲಿ ಎಲ್ಲರೂ ಯೋಗ ಮಾಡ್ತಾರೆ, ತಪಸ್ಸು, ಶುದ್ಧ ವಾತಾವರಣದಲ್ಲಿ ತಪಸ್ಸು ಮಾಡ್ತಾ ಇರ್ತಾರೆ. ಆ ಶುದ್ಧ ವಾತಾವರಣಕ್ಕೆ ನೆಗೆಟಿವ್ ವೈಬ್ರೇಷನ್ನ ಹರಡಿದರೆ ಏನಾಗ್ತದೆ? ಪಾಪ ಆಗ್ತದಲ್ಲ. ಅದಕ್ಕೆ ಬಾಬಾ ಏನು ಹೇಳ್ತಾ ಇದ್ದಾರೆ, ಶಿಕ್ಷೆ ಆಗ್ತದೆ ಅಂತ ಬಾಬಾ ಹೇಳ್ತಾರೆ. ಇಂದ್ರ ಸಭೆಯಲ್ಲಿ ಅವರ ದುರ್ಗಂಧವು ಬರತೊಡಗಿತು. ಬಾಬಾ ಏನು ಹೇಳಿದರು, ವಾಸ್ತವದಲ್ಲಿ ಈ ಸಭೆಯಲ್ಲಿಯೂ ಯಾರೂ ಪತಿತರು ಬರುವಂತಿಲ್ಲ. ಭಲೆ ತಂದೆಗೆ ತಿಳಿಯಲಿ ತಿಳಿಯದಿರಲಿ, ಹೀಗೆ ಮಾಡುವವರು ತಮ್ಮದೇ ನಷ್ಟ ಮಾಡಿಕೊಳ್ಳುತ್ತೀರಿ, ಇನ್ನೂ 100 ಪಟ್ಟು ಶಿಕ್ಷೆಯಾಗುತ್ತದೆ. ಅಂದರೆ ನಾವು ಅಲ್ಲಿ ಹೋಗಿ ಇನ್ನು ವೈಬ್ರೇಷನ್ ಕೆಡಿಸಿದ್ದೀವಂದರೆ ಅಲ್ಲೇನಾಗ್ತದೆ? ಪಾಪ ಆಗ್ತದೆ. ಅದಕ್ಕೆ ನಾವು ಕ್ಲಾಸಿಗೆ ಹೋಗ್ತೀವಲ್ಲ, ಎಲ್ಲ ಚೆನ್ನಾಗಿ ಬುದ್ಧಿಯಲ್ಲಿ ಇರಬೇಕು. ಹೋಗಿ ಕೆಲವ್ರು ಏನು ಮಾಡ್ತಿರ್ತಾರೆ, ತೂಕುಡಿಸ್ತಿರ್ತಾರೆ. ಅಲ್ಲಿ ತೂಕುಡಿಸೋದ್ರಿಂದ ಏನಾಗ್ತದೆ? ವೈಬ್ರೇಷನ್ ಕೆಡ್ತತೆ. ಬೇರೆಯವರಿಗೂ ಕೂಡ ಅದ್ರ ವೈಬ್ರೇಷನ್ ತಗಲಿ, ಅವರಿಗೂ ನಿದ್ದೆಯ ಬಂಪರ್ ಬರ್ತತೆ, ಅವರಿಗೂ ಯೋಗ ಅಲ್ಲಿ ನೆಗೆಟಿವ್ ವೈಬ್ರೇಷನ್ ಹರಡ್ತತೆ. ಸ್ಥಿತಿಯ ಅನುಭವ ಆಗೋದಿಲ್ಲ, ಏರುವ ಕಲೆಯಲ್ಲಿ ಬರಲ್ಲ. ನಾವು ಹೋಗಿ ಅಲ್ಲಿ ನಿದ್ದೆ ಮಾಡೀವಂದರೆ, ನಾವು ಹೋಗೋದು ಯಾಕೆ ಸೆಂಟ್ರಿಗೆ? ಏನಾದರೂ ಪುಣ್ಯನ ಜಮಾ ಮಾಡ್ಕೊಳಕ್ಕೆ. ನಾವು ಹೋಗಿ ಅಲ್ಲಿ ತೂಕಡಿಸಿದ್ವಂದರೆ ಇನ್ನೂ ನಷ್ಟನೇ ಮಾಡ್ಕೊಂಡು ಬಂದಿರ್ತೀವಿ. ಅದಕ್ಕೆ ಅಲ್ಲಿ ತೂಕಡಿಸಬಾರ್ದು. ಆಮೇಲೆ ಇದು ಕೆಲವ್ರು ಏನು ಮಾಡ್ತಾರೆ, ಕೊರತೆಗಳನ್ನ ನೋಡ್ತಾ ಇರ್ತಾರೆ, ಕೊರತೆಗಳನ್ನ ವರ್ಣನೆ ಮಾಡೋದು, ಸಂಘಟನೆಯಲ್ಲಿ ನೆಗೆಟಿವ್ ಮಾತುಗಳನ್ನ ಹರಡೋದು, ಈ ಥರ ಮಾಡ್ತಾ ಇರ್ತಾರೆ. ಈ ಥರ ಮಾಡಿ ಶಕ್ತಿಶಾಲಿ ವೈಬ್ರೇಷನನ್ನು ನಾವೇನು ಮಾಡಬಾರ್ದು? ಕೆಡಿಸಬಾರ್ದು. ಅಲ್ಲಿ ಇನ್ನು ಚೆನ್ನಾಗಿ ಹೋಗಿ ಹೆಚ್ಚು ತಪಸ್ಸು ಮಾಡಿ ಶಕ್ತಿಶಾಲಿ ವೈಬ್ರೇಷನ್ ಹರಡಬೇಕು. ಹೊಸಬರು ಬಂದಾಗ ಅಲ್ಲಿ ಅವರು ಅನುಭವ ಮಾಡಬೇಕು. ಪರಂಧಾಮದಲ್ಲಿ 1 ಸೆಕೆಂಡಿಗೆ ಪರಂಧಾಮಕ್ಕೆ ಕನೆಕ್ಟ್ ಆಗಬೇಕು. ಬಾಬಾನ ಅನುಭವ ಮಾಡಬೇಕು, ಶಾಂತಿಯ ಅನುಭವ ಮಾಡಬೇಕು. ಹೊಸಬರು ಬಂದು ಎಲ್ಲರಿಗೆ ಚೆನ್ನಾಗಿ ಏಕರಸದಲ್ಲಿ ಯೋಗ ಆಗಬೇಕು. ಈ ರೀತಿ ನಾವು ತಪಸ್ಸು ಮಾಡಿ ವೈಬ್ರೇಷನ್ನ ಶಕ್ತಿಶಾಲಿ ಮಾಡಬೇಕಾಗಲಿ. ತೂಕಡಿಸೋದು, ನೆಗೆಟಿವ್ ಮಾತು, ನೆಗೆಟಿವ್ ವಿಚಾರ. ಮತ್ತು ನಾವು ಹೋಗಿ ನಮ್ಮದೇನೋ ಚಿಂತೆ ಐತೆ, ಹೋಗಿ ಅಲ್ಲಿ ನಾವು ಚಿಂತೆ ಮಾಡ್ಕೊಂತ ಕೂತೀವಂದ್ರೂ ನಮ್ಮ ನೆಗೆಟಿವ್ ವೈಬ್ರೇಷನ್ ಹರಡ್ತತೆ. ಅಲ್ಲಿ ಆ ಥರ ಎಲ್ಲ ಮಾಡಬಾರ್ದು. ಅದರಿಂದ ನಮ್ಮದೇ ನಷ್ಟ ಮಾಡ್ಕೊಳ್ತೀವಿ. ಹೆಜ್ಜೆ ಇಟ್ಟಲ್ಲಿ ಪದ್ಮ ಆಯ್ತಂದರೆ ಹೆಜ್ಜೆ ಇಟ್ಟಲ್ಲಿ ನಷ್ಟನೂ ಇರ್ತದೆ. ಆ ನಷ್ಟ ಆಗೋದ್ರ ಕಡೆ ಗಮನ ಕೊಡಬೇಕು, ನಷ್ಟ ಮಾಡ್ಕೋಬಾರ್ದು ನಾವು. ಬಾಬಾ ಏನು ಹೇಳ್ತಾ ಇದ್ದಾರೆ, ಪತಿತರಿಗೆ ಪ್ರವೇಶವಿಲ್ಲ, ಅವರಿಗಾಗಿ ವಿಸಿಟಿಂಗ್ ರೂಮ್ ಸರಿಯಾಗಿದೆ. ಯಾವಾಗ ಪಾವನರಾಗುವ ಗ್ಯಾರಂಟಿ ಕೊಡುವರೋ, ದೈವಿ ಗುಣಗಳನ್ನು ಧಾರಣೆ ಮಾಡುವರೋ ಆಗಲೇ ಪ್ರವೇಶವಿದೆ. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುವುದರಲ್ಲಿ ಸಮಯ ಹಿಡಿಸುತ್ತದೆ. ಪಾವನರಾಗುವ ಒಂದೇ ಪ್ರತಿಜ್ಞೆ ಇದೆ. ಇದನ್ನು ತಿಳಿಸಿದ್ದಾರೆ. ದೇವತೆಗಳು ಮತ್ತು ಪರಮಾತ್ಮನ ಮಹಿಮೆಯು ಬೇರೆ ಬೇರೆಯಾಗಿದೆ. ಪತಿತ ಪಾವನ, ಮುಕ್ತಿದಾತ, ಮಾರ್ಗದರ್ಶಕನು ತಂದೆಯೇ ಆಗಿದ್ದಾರೆ. ಎಲ್ಲರನ್ನು ಮುಕ್ತಗೊಳಿಸಿ ತಮ್ಮ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಶಾಂತಿಧಾಮ, ಸುಖಧಾಮ ಮತ್ತು ದುಃಖಧಾಮ, ಇದು ಸಹ ಚಕ್ರವಾಗಿದೆ. ಈಗ ದುಃಖಧಾಮವನ್ನು ಮರೆತು ಬಿಡಬೇಕಾಗಿದೆ. ಶಾಂತಿಧಾಮದಿಂದ ಸುಖಧಾಮದಲ್ಲಿ ಯಾರು ನಂಬರ್ ವಾರ್ ತೇರ್ಗಡೆಯಾಗುವರೋ ಅವರೇ ಬರುತ್ತಿರುತ್ತಾರೆ. ಈ ಚಕ್ರವು ಸುತ್ತುತ್ತಿರುತ್ತದೆ. ಅನೇಕ ಆತ್ಮಗಳಿದ್ದಾರೆ. ಎಲ್ಲರ ಪಾತ್ರವು ನಂಬರ್ ವಾರ್ ಆಗಿದೆ. ಎಲ್ಲರೂ ನಂಬರ್ ವಾರ್ ಆಗಿಯೇ ಹೋಗುವರು. ಅದಕ್ಕೆ ಶಿವತಂದೆಯ ವಂಶಾವಳಿ ಅಥವಾ ರುದ್ರಮಾಲೆ ಎಂದು ಹೇಳಲಾಗುತ್ತದೆ. ನಂಬರ್ ವಾರ್ ಹೋಗುತ್ತಾರೆ, ಮತ್ತೆ ನಂಬರ್ ವಾರ್ ಆಗಿ ಬರುತ್ತಾರೆ. ಅನ್ಯ ಧರ್ಮದವರದ್ದು ಇದೇ ರೀತಿಯಾಗುತ್ತದೆ. ಮಕ್ಕಳಿಗೆ ಪ್ರತಿನಿತ್ಯವೂ ತಿಳಿಸಲಾಗುತ್ತದೆ. ಶಾಲೆಯಲ್ಲಿ ನಿತ್ಯವೂ ಓದುವುದಿಲ್ಲ. ಮುರಳಿ ಕೇಳುವುದಿಲ್ಲವೆಂದರೆ ಗೈರು ಹಾಜರಿಯಾಗಿಬಿಡುತ್ತದೆ. ವಿದ್ಯೆಯ ಲಿಫ್ಟ್ ಅಂತೂ ಅವಶ್ಯವಾಗಿ ಬೇಕು. ಬಾಬಾ ಏನು ಹೇಳಿದ್ರು, ವಿದ್ಯೆಯ ಲಿಫ್ಟು ಅವಶ್ಯವಾಗಿ ಬೇಕು ಅಂದರು. ಅಂದರೆ ನಾವಿರೋದು ನೆಗೆಟಿವ್ ಮಾತುಗಳು ಇರೋ ಜಗತ್ತಿನಾಗದೀವಿ. ನಾವು ಪಾಸಿಟಿವ್ ವಿಚಾರಗಳು, ಪಾಸಿಟಿವ್ ಜ್ಞಾನ ಇದನ್ನು ತುಂಬಿಕೊಂಡಷ್ಟು ಆ ಕಲಿಯುಗದ ಜಗತ್ತಿನಿಂದ ಡಿಟ್ಯಾಚ್ ಆಗ್ತಾ ಹೋಗ್ತೀವಿ. ಇಲ್ಲಾಂದರೆ
ಈ ಮಾಯೆಗೆ ವಶ ಆಗ್ತಾ ಹೋಗ್ಬಿಡ್ತೀವಿ. ಈ ಲಿಫ್ಟ್ ಬೇಕೇ ಬೇಕು ನಮಗೆ. ಬಾಬಾ ಏನು ಹೇಳ್ತಾರೆ, ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಗೈರು ಹಾಜರಿಯಾಗಬಾರದು. ವಿದ್ಯೆಯು ಎಷ್ಟು ಶ್ರೇಷ್ಠವಾಗಿದೆ, ಇದರಿಂದ ನೀವು ಸುಖಧಾಮದ ಮಾಲೀಕರಾಗುತ್ತೀರಿ. ಅಲ್ಲಂತೂ ದವಸ ಧಾನ್ಯಗಳೆಲ್ಲವೂ ಯಥೇಚ್ಛವಾಗಿರುತ್ತದೆ, ಯಾವುದಕ್ಕೂ ಹಣ ತೊಡಗಿಸಬೇಕಾಗಿಲ್ಲ. ಈಗಂತೂ ಎಷ್ಟೊಂದು ಬೆಲೆ ಏರಿದೆ. 100 ವರ್ಷಗಳಲ್ಲಿ ಎಲ್ಲದರ ಬೆಲೆಯು ಎಷ್ಟೊಂದು ಏರಿ ಹೋಗಿದೆ. ಯಾವುದೇ ವಸ್ತುವನ್ನು ಪಡೆಯುವುದಕ್ಕಾಗಿ ಕಷ್ಟಪಡಲು ಅಲ್ಲಿ ಯಾವುದೇ ಅಪ್ರಾಪ್ತ ವಸ್ತು ಇರುವುದಿಲ್ಲ. ಅದು ಸುಖಧಾಮವಾಗಿದೆ. ನೀವೀಗ ಅಲ್ಲಿಗೆ ಹೋಗಲು ತಯಾರು ಮಾಡಿಕೊಳ್ಳುತ್ತಿದ್ದೀರಿ. ನೀವು ಭಿಕ್ಷುಕರಿಂದ ರಾಜಕುಮಾರರಾಗುತ್ತೀರಿ. ಸಾಹುಕಾರರು ತಮ್ಮನ್ನು ಭಿಕ್ಷುಕರೆಂದು ತಿಳಿದುಕೊಳ್ಳುವುದಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ತಂದೆಯೊಂದಿಗೆ ಯಾವ ಸಂಪೂರ್ಣ ಪಾವನರಾಗುವ ಪ್ರತಿಜ್ಞೆಯನ್ನು ಮಾಡಿದ್ದೀರಿ ಅದನ್ನು ಎಂದೂ ಮುರಿಯಬಾರದು. ಬಹಳ ಬಹಳ ವ್ರತವನ್ನಿಟ್ಟುಕೊಳ್ಳಬೇಕಾಗಿದೆ. ತಮ್ಮ ಚಾರ್ಟನ್ನು ನೋಡಿಕೊಳ್ಳಬೇಕು. ನನ್ನಲ್ಲಿ ಯಾವುದೇ ಅವಗುಣವಿಲ್ಲವೇ ಎಂದು ನೋಡಿಕೊಳ್ಳಬೇಕು. 2ನೇ ಪಾಯಿಂಟ್, ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಎಂದು ಗೈರು ಹಾಜರಿಯಾಗಬಾರದು. ಸುಖಧಾಮದ ಮಾಲೀಕರಾಗುವ ಶ್ರೇಷ್ಠ ವಿದ್ಯೆಯನ್ನು ಒಂದು ದಿನವೂ ತಪ್ಪಿಸಬಾರದು. ಪ್ರತಿನಿತ್ಯವೂ ಮುರಳಿಯನ್ನು ಅವಶ್ಯವಾಗಿ ಕೇಳಬೇಕಾಗಿದೆ. ಅಂದರೆ 2,500 ವರ್ಷದ ನೆಗೆಟಿವ್ ಮಾತು, ನೆಗೆಟಿವ್ ಇದು ನಮಗೆ ಕಡಿಮೆ ಆಗಬೇಕು ಅಂತಂದರೆ ಪಾಸಿಟಿವ್ ತುಂಬಿದಂತೆಲ್ಲ ನೆಗೆಟಿವ್ ಕಡಿಮೆ ಆಗ್ತಾ ಹೋಗ್ತದೆ. ಅದಕ್ಕೆ ಬಾಬಾ ಗೈರು ಹಾಜರಿ ಆಗಬೇಡ್ರಿ ಅಂತಾರೆ. ವರದಾನ: ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪದ ಮಹತ್ವವನ್ನು ತಿಳಿದು ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಳ್ಳುವಂಥ ಪದ್ಮಾಪತಿ ಭವ. ವರದಾನದ ಸಾರ: ತಾವು ಪುಣ್ಯಾತ್ಮರ ಸಂಕಲ್ಪದಲ್ಲಿ ಇಷ್ಟೂ ವಿಶೇಷ ಶಕ್ತಿ ಇದೆ. ಆ ಶಕ್ತಿಯ ಮೂಲಕ ಅಸಂಭವವನ್ನು ಸಂಭವ ಮಾಡಬಹುದು. ಹೇಗೆ ಇತ್ತೀಚಿನ ಯಂತ್ರಗಳ ಮೂಲಕ ಬಂಜರು ಭೂಮಿಯನ್ನು ಹಚ್ಚ ಹಸಿರನ್ನಾಗಿ ಮಾಡಿಬಿಡುತ್ತಾರೆ, ಬೆಟ್ಟಗಳ ಮೇಲೂ ಹೂ ಅರಳಿಸಿಬಿಡುತ್ತಾರೆ, ಹಾಗೆಯೇ ತಾವು ತಮ್ಮ ಶ್ರೇಷ್ಠ ಸಂಕಲ್ಪಗಳ ಮೂಲಕ ಭರವಸೆ ಇಲ್ಲದಿರುವವರಿಗೆ ಭರವಸೆಯನ್ನು ಉತ್ಪನ್ನ ಮಾಡಬಹುದು. ಅದಕ್ಕಾಗಿ ಕೇವಲ ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪದ ಮೌಲ್ಯವನ್ನು ತಿಳಿದು ಸಂಕಲ್ಪ ಮತ್ತು ಸೆಕೆಂಡನ್ನು ಉಪಯೋಗಿಸುತ್ತಾ ಪುಣ್ಯದ ಖಾತೆಯನ್ನು ಜಮಾ ಮಾಡಿರಿ. ತಮ್ಮ ಸಂಕಲ್ಪದ ಶಕ್ತಿಯು ಇಷ್ಟು ಶ್ರೇಷ್ಠವಾಗಿದೆ, ಆ ಒಂದು ಸಂಕಲ್ಪವೂ ಸಹ ಪದ್ಮಾಪತಿಯನ್ನಾಗಿ ಮಾಡಿಬಿಡುತ್ತದೆ. ಅಂದರೆ ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ನಾವು ಎಷ್ಟು ಶ್ರೇಷ್ಠರು. ಒಂದು ಸಂಕಲ್ಪ ಮಾಡಿವಂದರೆ ಒಂದು ಆತ್ಮದ 84 ಜನ್ಮದ ಹಣೆ ಬರನೇ ಬದಲಾಗ್ಬಿಡ್ತದೆ. ಆಶೀರ್ವಾದ ಕೊಟ್ಟಿವಿ ಅಂತಂದರೆ, ಅವರಿಗೆ ಜ್ಞಾನ ಕೊಟ್ಟಿವಿ ಅಂದರೆ ಇಷ್ಟು ಶ್ರೇಷ್ಠ ಸಂಕಲ್ಪ ಇರೋಂಥ ನೀವು ಆ ಸಂಕಲ್ಪದ ಶಕ್ತಿಯನ್ನು ಯೂಸ್ ಮಾಡ್ಕೊಂಡು ಪದ್ಮ ಭಾಗ್ಯಶಾಲಿಗಳಾಗ್ರಿ ಅಂತ ಬಾಬಾ ವರದಾನ ಕೊಡ್ತಾ ಇದ್ದಾರೆ. ಸ್ಲೋಗನ್: ಪ್ರತಿಯೊಂದು ಕರ್ಮವನ್ನು ಅಧಿಕಾರಿ ಎನ್ನುವ ನಿಶ್ಚಯ ಮತ್ತು ನಶೆಯಿಂದ ಮಾಡುತ್ತೀರಿ ಎಂದರೆ ಪರಿಶ್ರಮವು ಸಮಾಪ್ತಿಯಾಗಿ ಬಿಡುತ್ತದೆ. ಅಂದರೆ ಬಾಬಾ ಏನು ನಮಗೆ ಕರ್ಮ ಕಲಿಸಿದಾರೋ ಅದನ್ನು ನಾವು ಮಾಡ್ತಾ ಹೋದಂಗಲ್ಲ, ಇದು ಪರಿಶ್ರಮದಿಂದ ಮುಕ್ತ ಆಗ್ತಾ ಹೋಗ್ತೀವಿ. ಶ್ರೀಮತ ಕೊಟ್ಟಿದ್ದಾರೆ. ಎಷ್ಟೆಷ್ಟು ಶ್ರೀಮತದಂತೆ ನಡೀತೀವೋ ಅಷ್ಟಷ್ಟು ನಾವು ಬಂಧನ ಮುಕ್ತರಾಗಿ ಪರಿಶ್ರಮ ಕಡಿಮೆ ಆಗ್ತಾ ಹೋಗ್ತದೆ. ಆದರೆ ಆ ಶ್ರೀಮತನ ಕೇಳಿದ ತಕ್ಷಣವೇ ಫಸ್ಟ್ ಇದು ನಮಗೆ ಆಗಲ್ಲ ಅನ್ನೋ ಸಂಕಲ್ಪದ ಅಡ್ಡಗೋಡೆನ ಇಟ್ಕೊಂಡ್ಬಿಡ್ತೀವಿ. ಆ ಅಡ್ಡಗೋಡೆ ಇಟ್ಕೋಬಾರ್ದು. ಮಾಡಿದಂತೆಲ್ಲ ಹೇಗೆ ಪರಿಶ್ರಮದಿಂದ ಮುಕ್ತ ಆಗ್ತೀವಿ ಅನ್ನೋದು ಅನುಭವ ಮಾಡ್ಕೊಂತ ಹೋಗಬೇಕು. ಅವ್ಯಕ್ತ ಸೂಚನೆ: ಕರ್ಮಾತೀತ ಸ್ಥಿತಿಯನ್ನು ಪಡೆಯಲು ವಿಶೇಷ ಸ್ವಯಂನಲ್ಲಿ ಸಂಕ್ಷಿಪ್ತಗೊಳಿಸುವ ಮತ್ತು ಸಮಾವೇಶಿಸುವ ಶಕ್ತಿ ಧಾರಣೆ ಮಾಡುವುದು ಅವಶ್ಯಕವಾಗಿದೆ. ಕರ್ಮಬಂಧನ ಆತ್ಮರು ಎಲ್ಲಿದ್ದಾರೆ ಅಲ್ಲಿಯೇ ಕಾರ್ಯ ಮಾಡಬಹುದು ಮತ್ತು ಕರ್ಮಾತೀತ ಆತ್ಮರು ಒಂದೇ ಸಮಯದಲ್ಲಿ 4-6 ಕಡೆ ತಮ್ಮ ಸೇವೆಯ ಪಾತ್ರ ಅಭಿನಯಿಸಬಹುದು, ಏಕೆಂದರೆ ಕರ್ಮಾತೀತರಾಗಿದ್ದಾರೆ. ಅವರ ಗತಿ ಬಹಳ ತೀವ್ರವಾಗಿರುತ್ತದೆ. ಸೆಕೆಂಡಿನಲ್ಲಿ ಎಲ್ಲಿ ಬೇಕೋ ಅಲ್ಲಿ ತಲುಪಬಹುದು. ಅಂದಾಗ ಈ ಅನುಭೂತಿಯನ್ನು ಹೆಚ್ಚಿಸಿ.
ಅಂದರೆ ಬಾಬಾ ಏನು ಹೇಳ್ತಾ ಇದ್ದಾರೆ, ಬಂಧನದಲ್ಲಿರೋರು ಮತ್ತು ಆ ಸ್ಥಳದಲ್ಲೇ ಇರಬೇಕಾಗ್ತದೆ. ಬಂಧನ ಇಲ್ದವರು ಎಲ್ಲಿದ್ದರೂ ಕೂಡ 4 ರೀತಿಯ ಸೇವೆ ಮಾಡ್ಬೋದು ಅಂತ ಹೇಳ್ತಾರೆ ಬಾಬಾ. ಒಳ್ಳೆಯದು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.